ಹಲೋ ಹಾಯ್ ಫ್ರೆಂಡ್ಸ್, KP ಕ್ರೇಜಿ ವರ್ಡ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಕವಿತಾ ರೇವಡಿಗಾರ್ ಅಂತ. ನಾವು ಇರೋದು ಇವಾಗ ಗುಜರಾತ್ ಅಹ್ಮದಾಬಾದಲ್ಲಿ. ಬನ್ನಿ ಫ್ರೆಂಡ್ಸ್, ಗುಜರಾತಲ್ಲಿ ಅಂದರೆ ಟೋಟಲಿ ಗುಜರಾತಲ್ಲಿ ಸಾಂಪ್ರದಾಯಿಕವಾಗಿ ಆಯಾ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಏನು ಅಂತ ನೋಡೋಣ ಬನ್ನಿ. ಗುಜರಾತಲ್ಲಿ ಅತ್ಯಂತ ಸುಪ್ರಸಿದ್ಧವಾದ ಒಂದು ಹಬ್ಬ ಅಂದರೆ ಅದು ದಸರಾದಲ್ಲಿ ಇವರು 9 ದಿನ ಗರ್ಭವನ್ನು ಆಡ್ತಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿರುತ್ತೆ ನೋಡಲು. ಅಲಂಕಾರನೂ ಕೂಡ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಗರ್ಭನ ಆಡ್ತಾರೆ. ದೊಡ್ಡವರು ಕೂಡ ಸಣ್ಣವರು ಕೂಡ ಅಂತ ಯಾವುದೇ ರೀತಿ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ದೇವಿಗೆ ಈ ಮೂಲಕ ಒಂದು ಭಕ್ತಿಯನ್ನು ತೋರಿಸ್ತಾರೆ. ಮತ್ತು ಇದಾದಮೇಲೆ ಜನವರಿ 14 ಸಂಕ್ರಾಂತಿ ಅಂತ ನಾವು ಕರಿತೀವಿ. ಇವರು ಉತ್ತರಾಯಣ ಅಂತ ಕರೀತಾರೆ. ಈ ಉತ್ತರಾಯಣದಲ್ಲಿ ಇವರು ಗಾಳಿಪಟಗಳನ್ನು ಹಾರಿಸೋದೇ ಇವ್ರದ್ದು ಒಂದು ತುಂಬ ಸುಪ್ರಸಿದ್ಧವಾದಂತಹ ಧಾರ್ಮಿಕ ಆಚರಣೆ. ಅದಕ್ಕೋಸ್ಕರ ಮೊದಲೇ ಒಂದು ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂದರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇತ್ತು. ನಾವು ಅಲ್ಲಿ ಕೂಡ ಹೋಗಿದ್ವಿ. ತುಂಬ ಚೆಂದಾಗಿತ್ತು ನೋಡಲು. ಮತ್ತು ಎಷ್ಟೊಂದು ಥರದ ಗಾಳಿಪಟಗಳನ್ನೆಲ್ಲ ಅವರು ಅದರಲ್ಲಿ ತುಂಬ ಥರದ ವಿಭಿನ್ನವಾದಂಥ ಗಾಳಿಪಟಗಳನ್ನು ಭಾಳ ಅಂದರೆ ತುಂಬ ಎತ್ತರದಲ್ಲಿ ಹಾರಿಸ್ತಾ ಇದ್ರು. ಅದಾದಮೇಲೆ ಪ್ರತಿಯೊಬ್ಬರು ಉತ್ತರಾಯಣ ದಿನ 2 ದಿನ ಅವ್ರವ್ರ ಮನೆ ಮೇಲೆ ಎಲ್ಲರೂ ಗಾಳಿಪಟಗಳನ್ನು ಹಾರಿಸ್ತಾರೆ. ಅದೊಂದು ಸುಪ್ರಸಿದ್ಧವಾದ ಅಂದರೆ ಸಾಂಪ್ರದಾಯಿಕ ಹಬ್ಬ ಅಂತ ಹೇಳ್ಬೋದು. ಅದಾದಮೇಲೆ ಮತ್ತೆ ಇಲ್ಲಿ ಅಹ್ಮದಾಬಾದಲ್ಲಿ ಅಂತಾರಾಷ್ಟ್ರೀಯ ಫ್ಲವರ್ ಶೋ ಇತ್ತು. ಅಲ್ಲಿ ಕೂಡ ನಾವು ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಲು. 2 ಕಣ್ಣುಗಳ ಸಾಲದು ಆ ರೀತಿ ಇತ್ತು. ಅಲ್ಲೇ ಕೂಡ ಇದು ಅಟಲ್ ಬ್ರಿಡ್ಜ್ ಅಂತಂದು 2022ರಲ್ಲಿ ನಿರ್ಮಾಣವಾದಂಥದ್ದು. ಇದು ಸಬರಮತಿ ನದಿ ದಡದ ಮೇಲಿದೆ, ಅಂದರೆ ಮುಂಭಾಗದಲ್ಲಿರುವಂಥದ್ದು. ಇದು ತ್ರಿಕೋನ ಟ್ರಸ್ಟ್ ಸೇತುವೆ ಆಗಿದೆ. ಇದು ಗಾಳಿಪಟಗಳಿಂದ ಪ್ರೇರಿತವಾದ್ದರಿಂದ ಇದು ಗಾಳಿಪಟದ ಒಂದು ವಿನ್ಯಾಸವನ್ನು ಹೊಂದಿದೆ. 2022ರಲ್ಲಿ ಇಲ್ಲಿ ಉದ್ಘಾಟನೆಗೊಂಡು 300 ಮೀಟರ್ ಉದ್ದ ಮತ್ತು 10ರಿಂದ 14 ಮೀಟರ್ ಅಗಲ ಇದೆ. ಅಲ್ಲಿಯೇ ಸ್ವಲ್ಪ ಮುಂದ್ಗಡೆ ಬಂದರೆ ಈ ರೀತಿ ಫ್ಲವರ್ ಶೋ ತುಂಬ ಇಲ್ಲಿ ಏನೇನು ಅಂದರೆ ಗುಜರಾತಲ್ಲಿ ಸಾಂಪ್ರದಾಯಿಕವಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರುವಂಥದ್ದು ದಾಂಡಿಯಾ ಇರ್ಬೋದು, ಅವ್ರವ್ರದ್ದು ಸಾಂಪ್ರದಾಯಿಕ ಧಾರ್ಮಿಕ ಸಂಕೇತಗಳಾದಂಥ ಕೆಲವೊಂದು ಫ್ಲವರ್ ಶೋದಲ್ಲಿ ಗೊಂಬೆಗಳನ್ನು ನಿರ್ಮಾಣ ಮಾಡಿದರು. ಗರ್ಭ ಆಡೋದಿರ್ಬೋದು, ಗಾಳಿಪಟದ್ದಿರ್ಬೋದು, ಪ್ರತಿಯೊಂದು ಕೂಡ ಅವರು ಇಲ್ಲಿ ನಿರ್ಮಾಣ ಮಾಡಿದರು. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಅದೇ ರೀತಿ ಇಲ್ಲಿ ಜನರಿಗೆ ಈ ರೀತಿ ಅಂದರೆ ಇವಾಗ ಈ ಕುರುಕುಲು ತಿಂಡಿಗಳು ಅಂತ ಕರಿತೀವಲ್ಲ, ಜಾಸ್ತಿ ಬೆಳಿಗ್ಗೆ ಚಹಾ ನಾಷ್ಟದಲ್ಲಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಅದೇ ರೀತಿ ವಿಭಿನ್ನವಾದ ಅಡುಗೆಗಳಿರ್ಬೋದು, ಮತ್ತು ಮಜ್ಜಿಗೆ ಅಂತೂ ಕಂಪಲ್ಸರಿ ಇರಬೇಕು ಇವರು ಊಟದಲ್ಲಿ. ಅಷ್ಟೊಂದು ಇವರು ಅಂದರೆ ಒಂದು ಊಟದ ಆಹಾರ ಪದ್ಧತಿ ಅಂತ ಹೇಳ್ಬೋದು. ಈ ರೀತಿ ಚಪಾತಿ ಇರ್ಬೋದು, ಸ್ವೀಟು, ಮಜ್ಜಿಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟಪಡ್ತಾರೆ. ಪ್ರತಿಯೊಂದು ಘಾಟಿಯ ಸಬ್ಜಿ ಅಂತ ದಾಲು, ಎಷ್ಟೊಂದು ವೆರೈಟಿ ಆಹಾರ ಪದ್ಧತಿಯನ್ನು ಇವರಲ್ಲಿ ನೋಡ್ಬೋದು ನಾವು. ಆದರೆ ಮಜ್ಜಿಗೆ ಮಾತ್ರ ಕಂಪಲ್ಸರಿ. ಈ ರೀತಿ ಇರುತ್ತೆ ಇವರ ಆಹಾರ ಪದ್ಧತಿ. ಡೋಕ್ಲಾ ಮತ್ತು ಇಲ್ಲಿ ಟೇಪ್ಲಾ, ಈ ರೀತಿ ಆಹಾರ ತುಂಬ ಇವ್ರಿಗೆ ಇಷ್ಟ. ಇದು ಶಿವರಾತ್ರಿ ದಿನ ಶಿವರ ಆರಾಧನೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಅದರ ಪ್ರಯುಕ್ತವಾಗಿ ಶಿವನ ಮಂದಿರದಲ್ಲಿ ರಾಮನ ಕಥೆಯನ್ನು ಪ್ರಾರಂಭ ಮಾಡಿದರು. ನಾವು ರಾಮಾಯಣನ ಇಲ್ಲಿ ಕೇಳಲು ಅವಕಾಶ ಸಿಕ್ಕಿತ್ತು. ಯಾವ ರೀತಿ ಅಂದರೆ ಒಂದೊಂದು ಕತೆ ಪ್ರಸಂಗ ಬಂದರೆ ಅದೇ ರೀತಿ ಸೃಷ್ಟಿ ಮಾಡಿದರು. ಯಾವ ರೀತಿ ಅಂತಂದರೆ ಇವಾಗ ರಾಮ ಹುಟ್ಟಿರೋಂಥದ್ದಿರ್ಬೋದು, ಮತ್ತು ರಾಮನ ಮದುವೆ, ಅವರ ಆಶ್ರಮಕ್ಕೆ ಹೋಗಿರೋದು, ಈ ಒಂದೊಂದು ಪಾತ್ರಗಳನ್ನು ಸನ್ನಿವೇಶಗಳನ್ನು ಕಲ್ಪನೆ ಮಾಡಿ ನಿಜವಾಗ್ಲೂ ರಾಮನ ಮದುವೆ ಮಾಡೋದಿರಲಿ, ವನವಾಸಕ್ಕೆ ಹೋದಾಗ ಯಾವ ರೀತಿ ಅನುಭವಿಸೋದು ಇರ್ಬೋದು, ಪಟ್ಟಾಭಿಷೇಕ ಇರ್ಬೋದು, ಪ್ರತಿಯೊಂದು ಸನ್ನಿವೇಶಗಳನ್ನು ಇಲ್ಲಿ ಕಲ್ಪನೆ ಮಾಡಿ ಆ ಪಾತ್ರಕ್ಕೆ ತಕ್ಕಂಗೆ ಎಲ್ಲ ವೇಷಗಳನ್ನು ಧರಿಸಿ ಅಲ್ಲಿ ಸನ್ನಿವೇಶಗಳನ್ನು ಸೃಷ್ಟಿಸಿ ಹೇಳಿದರು. ತುಂಬ ಚೆನ್ನಾಗಿ ಅಂತಂದರೆ ಕಥೆಯನ್ನು ಇಲ್ಲಿ ಹೇಳಿದರು. ನಿಜವಾಗ್ಲೂ ನೋಡಲು ಮತ್ತು ಕೇಳಲು 2 ಕಣ್ಣುಗಳು ಮತ್ತು 2 ಕಿವಿಗಳು ಸಾಲದು ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಇತ್ತು. ತುಂಬ ಖುಷಿ ಆಯಿತು. ಇದು 5 ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವಂಥದ್ದು ಅಂತೆ. ಈ ವರ್ಷ ನಾವು ಇಲ್ಲಿರೋದ್ರಿಂದ ಈ ಕಥೆಯನ್ನು ನೋಡಲು ಸಿಕ್ಕಿತು. ಮತ್ತು ಕತೆ ಆರಂಭವಾದ ದಿನ ಮತ್ತು ಲಾಸ್ಟ್ ದಿನ ಎಲ್ಲರಿಗೂ ಪ್ರಸಾದ ಇತ್ತು. ಊಟದ ತುಂಬ
ತುಂಬ ವ್ಯವಸ್ಥೆ ಕೂಡ ಅದೇ ರೀತಿ ಇರಲಿಲ್ಲ. ಇದು ಲಾಸ್ಟ್ ದಿನ ಕತೆ ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು. ತುಂಬ ಚೆನ್ನಾಗಿ ಇದು ಮಾಡಿದರು. ಮತ್ತು ಇಲ್ಲಿ ಪಾನಿಪುರಿ ಅಂದರೆ ತುಂಬ ಜನರಿಗೆ ಅಲ್ಲಿ ಎಷ್ಟೊಂದು ಜನ ನೋಡಿ ಪಾನಿಪುರಿ ತಿನ್ನಲಿಕ್ಕೆ ನಿಂತಿದ್ದಾರೆ. ಅದೇ ರೀತಿ ಇದು ಇಸ್ಕಾನ್ ಟೆಂಪಲ್ಲು ಈ ಗುಜರಾತಲ್ಲಿ ಸುಪ್ರಸಿದ್ಧವಾದ ಒಂದು ಮಂದಿರ ಅಂತ ಹೇಳ್ಬೋದು. ಮತ್ತು ಹೋಮ ಹವನಗಳಿಗೂ ತುಂಬ ಆದ್ಯತೆಯನ್ನು ಕೊಡ್ತಾರೆ. ಇದು ಶಿವರಾತ್ರಿ ಲಾಸ್ಟ್ ದಿನ ಕತೆ ಎಲ್ಲ ಪ್ರಾರಂಭ ಆಗಿ ಲಾಸ್ಟ್ನೇ ದಿನ. ಮತ್ತು ಅಲ್ಲಿ ಇದು ಶಬರಿ ಇರ್ಬೋದು, ರಾಮ ವನವಾಸಕ್ಕೆ ಹೋದಾಗ ಶಬರಿ ಮಾತೆ ಭೇಟಿಯಾದಂಥ ಕ್ಷಣ. ಮತ್ತು ಅಲ್ಲಿ ಒಂದು ಒಳ್ಳೆಯ ರಾಮನ ಮದುವೆ ಆಯಿತು, ಜನನ ಆದಾಗ ಅಲ್ಲಿ ಜನಕ್ಕೆ ಸಂತೋಷಕ್ಕೆ ಈ ರೀತಿ ಗರ್ಭವನ್ನು ಆಡ್ತಾರೆ. ಮತ್ತು ಹೋಳಿನೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಇವರು. ಹೋಳಿ ದಿನ ಅಂದರೆ ಹುಣ್ಣಿಮೆ ಇರುತ್ತಲ್ಲ ಅವತ್ತಿಂದ ಹಿಂದಿನ ದಿನ ಇದು ಹೋಳಿಕಾ ಹವನ ಅಂತ ಈ ರೀತಿ ಒಂದೊಂದು ಸೊಸೈಟಿಯಿಂದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇದರಲ್ಲಿ ಕುಳ್ಳು ಇರ್ಬೋದು ಮತ್ತು ನಾರಿಯಲ್ಲು ಈ ರೀತಿ ಎಲ್ಲವನ್ನು ಹಾಕಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈವ್ನಿಂಗು ಎಲ್ಲರೂ ಕೂಡ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ನೀರಿನ 3 ಸುತ್ತು 3 ರೌಂಡ್ ಹಾಕಬೇಕು. ಮತ್ತು ಎಲ್ಲರೂ ಕೂಡ ಆವತ್ತಿನ ದಿನ ಉಪವಾಸ ಇರ್ತಾರೆ. ಇವರು ಬೆಳಿಗ್ಗೆ ಮಧ್ಯಾಹ್ನ ಈ ಚುರುಮರಿ ಮತ್ತು ಹಳ್ಳು ಈ ರೀತಿ ತಿಂದು ಇರ್ತಾರೆ. ಊಟ ಅದು ಯಾವ ಉಪವಾಸ ಇರ್ತಾರೆ. ಈವ್ನಿಂಗು ಎಲ್ಲ ಅಡುಗೆಯನ್ನು ಮಾಡ್ಕೊಂಡು ಹೋಗಿ ಈ ರೀತಿ ಪೂಜೆಯನ್ನು ಮಾಡಿ ಬಂದು ಮನೆಗೆ ಅವತ್ತು ಉಪವಾಸನ ಬಿಡ್ತಾರೆ. ನೆಕ್ಸ್ಟ್ ಡೇ ಎಲ್ಲರೂ ಕೂಡಿ ಹೋಳಿಯನ್ನು ಆಟ ಆಡ್ತಾರೆ. ತುಂಬ ಅಂದರೆ ಒಂಥರ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಎಲ್ಲ ಆಚರಣೆ ಮಾಡೋದ್ರಿಂದ. ಇನ್ನೂ ಇದೇ ರೀತಿ ಎಷ್ಟೊಂದು ವಿಡಿಯೋಗಳು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.